ವೀಕ್ಷಕರೇ, ನಾವೀಗ ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿಯಲ್ಲಿರುವಂತದ್ದು. ಕೊಡಗೇನಹಳ್ಳಿ ಒಂದು ಹೋಬಳಿ ಕೇಂದ್ರ. ಮಧುಗಿರಿ ಏನಾದರೂ ಜಿಲ್ಲೆ ಆಯ್ತು ಅಂತಂದ್ರೆ ತಾಲೂಕು ಆಗುವಂತಹ ಅರ್ಹತೆಯನ್ನ ಹೊಂದಿರುವಂತಹ ಸ್ಥಾನ ಆಯ್ತು. ಆದ್ರೆ ಇಲ್ಲಿ ಸುಮಾರು ಬಸ್ಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಪ್ರೈವೇಟ್ ಬಸ್ ಆಗಿರ್ಬೋದು, ಗೌರ್ಮೆಂಟ್ ಬಸ್ ಆಗಿರ್ಬೋದು, ಇಲ್ಲೇ ಜಾಗದಲ್ಲಿ ಬಂದು ನಿಲ್ಲುವಂಥದ್ದು. ಆದ್ರೆ ಇಲ್ಲಿ ಒಂದು ಉತ್ತಮವಾದ ಬಸ್ ಸ್ಟಾಂಡ್ ಇಲ್ಲ. ಬಸ್ ಸ್ಟಾಂಡ್ ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರುತ್ತೆ. ಬಸ್ ಒಂದು ಸಮಸ್ಯೆ ಅಂತ ತುಂಬಾ ಹೇಳ್ತಾ ಇದ್ರೆ, ಬನ್ನಿ ಇಲ್ಲಿನ ಸ್ಥಳೀಯರು ಅದ್ರ ಬಗ್ಗೆ ಏನ್ ಹೇಳ್ತಾ ಹೋಗ್ತಾರೆ ಕೇಳ್ತಾ ಹೋಗೋಣ. ಇಲ್ಲಿ ಜಾಗ ಸರಿಯಾಗಿ ಗಾಡಿಗಳು ಬರಕ್ಕೆ ಹೋಗಕ್ಕೆ ಜಾಗ ಇಲ್ಲ. ಇಲ್ಲಿ ಎಲ್ಲ ಗಾಡಿಗಳು ಬಾಡಿಗಳೆಲ್ಲ ಅಡ್ಡ ನಿಲ್ಸ್ಬಿಡ್ತಾರೆ. ಓಡಾಡಕ್ ತೊಂದರೆ ಸಿಕ್ಕಾಪಟ್ಟೆ ಆಗುತ್ತೆ. ಜನಗಳು ಕೂಗೊಳಕ್ಕೆ ಚೇರ್ ಇಲ್ಲ, ಇನ್ನೊಂದು ಅದು ಸೆಟ್ ಇಲ್ಲ, ಸೀಟ್ ಇದಿಲ್ಲ, ಏನು ಇಲ್ಲ. ಮಳೆ ಗಿಳೆ ಬಂದ್ರೆ ಬಿಸಿಲಲ್ಲಿ ಕೂಗೊಳಕ್ ಜನಕ್ಕೆ ಅನುಕೂಲ ಇಲ್ಲ. ತುಂಬಾ ಜನ ಜಾಸ್ತಿ ಓಡಾಡ್ತಾರೆ ಇಲ್ಲಿ, ತುಂಬಾ ಜನ. ಎಲ್ಲ ಎರಡು ಇಲ್ಲೇ ನಿಂದುತ್ತೆ. ಪ್ರೈವೇಟ್ ಗೌರ್ಮೆಂಟ್ ಬಸ್ ಸ್ಟಾಂಡ್ ಇಲ್ಲ ಸರಿಯಾಗಿ. ಏನ್ ಗೊತ್ತಾ, ಬಂದ್ರೆ ಈಗ ಬಿಸಿಲಲ್ಲಿ ನಿಂತ್ಕೋಬೇಕು, ಕುತ್ಕೊಳಕ್ ವ್ಯವಸ್ಥೆ ಇಲ್ಲ. ಮಳೆ ಬಂದ್ರೆ ನೆನಿಬೇಕು. ಟ್ರಾಫಿಕ್ ಆ ಕಡೆ ಹೋಗೋದಕ್ಕೂ ಅನುಕೂಲ ಇಲ್ಲ, ಈ ಕಡೆ ಬರೋದಕ್ಕೂ ಅನುಕೂಲ ಇಲ್ಲ. ಮಳೆ ಬಂದ್ರೆ ನೆನಿಬೇಕು, ಬಿಸಿಲಲ್ಲಿ ಇದ್ರೆ ಬಿಸಿಲಲ್ಲಿ ಇರ್ಬೇಕು. ಗುರುವಾರ ಸಂತೆ ಬೇರೆ ಆಗುತ್ತೆ, ಅದರಿಂದ ವ್ಯವಸ್ಥೆ ಇಲ್ಲ. ನಮ್ಗೆ ಇಲ್ಲಿ ಪರಿಸ್ಥಿತಿ ಹೇಳ್ಕೋಬಾರ್ದು, ಹೇಳ್ಕೊಂಡ್ರು ಪ್ರಯೋಜನ ಇಲ್ಲ. ಹೇಳ ಆ ಹೆಂಗಸರ ನಾನು ಬಿಸ್ತಲ್ಲಿ ಪಾಪ ಸುಮ್ಕೆ ಇಲ್ಲದು ಕಷ್ಟ ಬಿಡ್ತಾವ್ರೆ. ಅಣ್ಣ ನಮ್ಗೆ ಸೀಟು ಚೇರು ಏನು ಬೇಕಾಗಿಲ್ಲ. ಹೆಂಗಸರಿಗೆ ಜಾಗ, ಕುಡಿಯೋಕ್ ನೀರಿಲ್ಲ, ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಳ್ಳೋಕೆ ತಂಗುದಾಣ ಇಲ್ಲ, ಬಸ್ ಟ್ರಾಫಿಕ್ ಜಾಸ್ತಿ ಜಾಮ್ ಆಗುತ್ತೆ. ಇನ್ನೇನು ಬೇಕು ನಿಮ್ಮ ಪ್ರಾಬ್ಲಮ್? ಸಾರ್ವಜನಿಕರಿಗೆ ತೊಂದರೆ. ಸರ್ಕಾರ ಏನೋ ಇದಕ್ಕೆ ಸೌಲಭ್ಯ ಕೊಡ್ತಾ ಇಲ್ಲ. ನಮಗೆ ತಂಗುದಾಣ ಬೇಕು, ಕುಡಿಯೋಕೆ ನೀರು ಬೇಕು, ಸಾರ್ವಜನಿಕರಿಗೆ ಸೌಕರ್ಯ ಬೇಕು. ಜನಗಳು ಕೂರೋಕ್ಕೆ ಜಾಗ ಇಲ್ಲ. ಬಿಸಿಲು, ಬೇಸಿಗೆ ಕಾಲ, ನೀರಿನ ವ್ಯವಸ್ಥೆ ಇಲ್ಲ. ಪ್ರತಿ ಗುರುವಾರ ಇದು ಬೈಕ್ ನಿಲ್ಲೋದಕ್ಕೆ ಜಾಗನೇ ಸಿಗೋದೇ ಇಲ್ಲ ಬಸ್ಗೆ. ಜನಗಳಿಗೆ ಒಂದು ಸ್ವಲ್ಪ ತಂಗುದಾಣ ವ್ಯವಸ್ಥೆ ಮಾಡಿ, ಜನಗಳಿಗೆ ಎಲ್ಲಾದ್ರೂ ಒಂದ್ ಸ್ವಲ್ಪ ಸೀಟಿನ ವ್ಯವಸ್ಥೆನ ಹಾಕಿ ಜನಗಳು ಕುತ್ಕೊಂಬಕ್ಕೆ ಅನುಕೂಲ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಂತ ಇದ್ವಿ. ಸ್ಥಳೀಯರು ಹೇಳೋ ತರ ಏನಪ್ಪಾ ಅಂತಂದ್ರೆ, ಇಲ್ಲಿದ್ದಂತ 2 ತಂಗುದಾಣಗಳನ್ನ ಅಂಗಡಿಯವರು ವಶಪಡಿಸಿಕೊಂಡು ಬಾಡಿಗೆಗೆ ಪಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಓಡಾಡೋದಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಇಲ್ಲೊಂತ ಸ್ಥಳೀಯರು ಬಂದ್ರೆ ಇಲ್ಲಿ ಬಿಸ್ತಲ್ಲೇ ಕೂತ್ಕೋಬೇಕು, ಮಳೆ ಬಂದ್ರೆ ಮಳೆ ನೆನಿಬೇಕು. ಯಾವುದೇ ತರದ ಒಂದು ಸೀಟ್ ವ್ಯವಸ್ಥೆ ಇಲ್ಲ, ಕುರ್ಚಿಗಳ ವ್ಯವಸ್ಥೆ ಇಲ್ಲ. ನಮ್ಗೆ ಆದಷ್ಟು ಬೇಗ ಮೊನ್ನೆ ಶಾಸಕರು ನಮಗೆ ಕುರ್ಚಿಗಳ ವ್ಯವಸ್ಥೆ ಮತ್ತು ಇಲ್ಲಿ ಹಲವಾರು ಜನ ಓಡಾಡೋದ್ರಿಂದ, ಬಸ್ಗಳು ಓಡಾಡೋದ್ರಿಂದ ನಮಗೆ ಸೀಟಿನ ವ್ಯವಸ್ಥೆ, ಕುರ್ಚಿಗಳನ್ನ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲ ಸ್ಥಳೀಯರು ಕೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.